ಅತಿ ಮಧುರ ಅನುರಾಗ. Uncle, there you can earn money, but there's no life at all. There's no human values, no bonding, no relationship. ನಮ್ಗೆಲ್ಲ ಅಲ್ಲಿ ಬದುಕಾಗಲ್ಲ ಬಿಡು. ಸಾಧ್ಯನೇ ಇಲ್ಲ ಅಂಕಲ್. ಅದಕ್ಕೆ ಆದಷ್ಟು ಬೇಗ ನಾನೇ ವಾಪಸ್ ಬರ್ಬೇಕು ಅಂತ ಇದ್ದೀನಿ. ಮೈಸೂರು ಸೆಟ್ಲ್ ಆಗಂದ್ರೆ? ಆಫ್ ಕೋರ್ಸ್ 100% ಅಂಕಲ್, ಮೈಸೂರಲ್ಲೇ ಸೆಟ್ಲ್ ಆಗ್ತೀನಿ. ಮೈಸೂರು ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನೋಡ್ಗಿಟ್ಕೊಂಡ್ಬಿಟ್ಟಿದ್ಯಾ ಹುಡುಗಿನ? ಹ್ಞೂ ಅಂಕಲ್. ಯಾರೇ ಅದು ನಮಗೂ ಹೇಳು. ನಿಮ್ಗೆ ಹೇಳಲೇಬೇಕು. ನಿಮ್ಗೆ ಹೇಳ್ದೇನೆ ಮದುವೆ ಆಗ ಸಾಧ್ಯನೇ ಇಲ್ಲ ಅಂಕಲ್. ಹುಡುಗಿ ಫೋಟೋ ಗೇಟಿ ಅನ್ನೋರು ಇಟ್ಟಿದ್ಯಾ? ತೋರ್ಸಯ್ಯ. ಏನ್ ಅಂಕಲ್, ನೀವು ನೋಡಿದೀರಾ ಹುಡುಗಿನ? ಹೌದಾ? ನಾನ್ ನೋಡಿದಿನ. ಯಾರೇ ಅದು ನನ್ಗೂ ಹೇಳು. ಜಯಂತಿ. ಯಾವ ಜಯಂತಿ? ಅಭಿನಯ ಶಾರದೆ ಜಯಂತಿ. ಏನ್ ಕಾಂತಮ್ಮ ನೀವು ಒಳ್ಳೆ ತಮಾಷೆ. ಇನ್ನೇನಪ್ಪ ನೀವು? ಅದೇನೋ ಹೇಳ್ತೈತೆ ಅಂದ್ರೆ ನೀವು ಕೇಳ್ತಾ ಕೂತ್ಕೊಂಡ್ಬಿಟ್ರಲ್ಲ. ಏನಪ್ಪ ನಿನ್ ವಿಷಯ? ಅಲ್ಲ, ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರ ದೇವ್ರು ದಿಂಡ್ರು ಅನ್ನೋದ್ ಬಿಟ್ಟು ಹುಡುಗಿ ಮದ್ವೆ ಅದು ಇದು ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡಲ್ಲ. ಹಂಗಲ್ಲ ಕಾಂತಮ್ಮ, ಜಾಗಿಂಗ್ ಹೋಗಿದ್ದೆ. ಜಾಗಿಂಗ್ ಮುಗಿಸ್ಕೊಂಡು ಹಂಗೆ ಬರ್ತಾ ಅಂಕಲ್ನ ಆಂಟಿನ ಮಾತಾಡ್ಸ್ಕೊಂಡು ಆಂಟಿ ಕೈಲಿ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಬಂದೆ. ಯಾಕೆ ನಿಮ್ಮನೆ ಕಾಪಿ ಕಿಪ್ಪಿ ಮಾಡಲ್ಲ? ಏನ್ ಕಾಂತಮ್ಮ ಮನೆ ಬಂದವ್ರ ಹತ್ರ ಹೀಗೆಲ್ಲ? ಸುಂದರಪ್ಪ ನೀನು. ಬೇರೆ ಏನ್ ವಿಷಯಪ್ಪ ನಿಂದು? ಈ ಕಾಪಿ ಕುಡ್ಕೊಂಡು ಹೋಗ್ತೀಯಾ, ಆಮೇಲೆ ಟಿಫನ್ಗೆ ಬರ್ತೀಯಾ, ಆಮೇಲೆ ಅನ್ನಕ್ಕೂ ಇಲ್ಲೇ ಬರ್ತೀಯಾ? ಕಾಂತಮ್ಮ, ನನಗೆ ಮುಂಚೆ ನಾನು ಆಂಟಿ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗ್ ಗೊತ್ತಪ್ಪ ನಿನ್ ಬಗ್ಗೆ ಫುಲ್ ಡೀಟೇಲ್ ನನ್ಗೆ ಚೆನ್ನಾಗ್ ಗೊತ್ತು. ಒಂದ್ ಕೆಲ್ಸ ಮಾಡು, ನಾಳೆಯಿಂದ ನಿಮ್ ಮನೇಲಿ ಒಂದು ಪಿಂಜಡೆ ಆಯ್ತಲ್ಲ ಡುಮ್ಮಕ್ಕ, ಅದನ್ನ ಕಳ್ಸೋ. ಏನೇನ್ ಬೇಕೋ ಎಲ್ಲ ಮಾಡಿ ಪಾರ್ಸಲ್ ಕಳಿಸ್ತೀವಿ. ಯಾಕಂತಮ್ಮ, ನಾನ್ ಬಂದ್ರೆ ಏನೋ ಪ್ರಾಬ್ಲಮ್ಮಾ ನಿಮ್ಗೆ? ಯಾವ ಪ್ರಾಬ್ಲಮ್ ಇಲ್ಲಪ್ಪ. ಏನ್ ಕಾಂತಮ್ಮ, ಅವನು ಇರೋದೇ ಸ್ವಲ್ಪ ದಿವಸ ಇಲ್ಲಿ, ಹಾಯಾಗಿ ಮಜವಾಗಿ ಇರ್ಲಿ ಬಿಡಿ. ಥ್ಯಾಂಕ್ ಯು ಅಂಕಲ್. ಎಲ್ಲಿ ಬೇರೆ ಯಾರು ಕಾಣ್ತಾ ಇಲ್ಲ? ತಮ್ಗೆ ಯಾರ್ ಕಾಣ್ಬೇಕಾಗಿತ್ತು? ಅದು ಸುಂದರ್. 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 ಏನೇ ಖುಷಿ, ಬೆಳಬೆಳಗ್ಗೆನೆ ಕಿಟಕಿ ಹತ್ರ ನಿಂತ್ಕೊಂಡೆ. ಇವನ್ ಯಾಕೆ ವಕ್ರಿಸಿದ್ದಾನೆ ಬೆಳಬೆಳಿಗ್ಗೆ? ಸುಮ್ಮನೆ ಚಿತ್ಬಿಡ್ತಾರೆ, ಮತ್ತೆ ಅನುಮಾನ ಪಡ್ತಾರೆ ಕೊಡೋ, ಇವ್ನು ನನ್ನನ್ನು ನೋಡಕ್ಕೆ ಬಂದಿದ್ದಾನೆ ಅಂತ. ಯಾಕಾದ್ರೂ ಬಂದು ಅಮೆರಿಕಾದಿಂದ ಮತ್ತೆ ವಾಪಸ್ಸು. ಹೇಗಾದ್ರೂ ಮಾಡಿ ಅವ್ರನ್ನ ಸಾಗ ಹಾಕ್ತೀನಿ. ನೀನ್ ನಡಿ ಒಳಗೆ. ಏನು ಬೆಳಗ್ಗೆನೆ ನಿಮ್ಮ ಅಕ್ಕನ ಕೈಲಿ ಕಾಪಿ ಕುಡಿಬೇಕಂತಪ್ಪ. ಕೊಟ್ಟು ಕಳಿಸೋದಲ್ವಾ? ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಓದ್ತಿರ್ತೀವಿ, ಇನ್ನು ಬೆಳಕು ಹರಿದಿಲ್ಲ, ಆಗ್ಲೇ ಕಿವಿ ಕಿತ್ತೋಗೋ ಕಿರ್ಚ್ತಾ ಇದ್ರೆ. ಬನ್ನಿ, ಡಿಕಾಕ್ಷನ್ ಇಳಿಯೋದು ಲೇಟ್ ಆಗುತ್ತೆ. ಸಿದ್ಧಾರ್ಥ ಹೋಟೆಲ್ ಕಾಫಿ ಕೊಡ್ತೀನಿ. ಸುಂದರ್, ನಾನ್ ಬಂದಿದ್ದೇನೆ. ಪ್ರಾಬ್ಲಮ್? ಪ್ರಾಬ್ಲಮ್ ಅಂತ ಅಲ್ಲ, ಇನ್ನು ಬೆಳಕೆ ಹರಿದಿಲ್ಲ. ನೀವೆಲ್ಲ ನನಗೆ ಕ್ಲೋಸ್ ಅಂತ ಸಲಿಗೆಯಿಂದ. ಹೌದಪ್ಪ, ಆದ್ರೆ ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತಾ? ಲೈಫ್ ಬೋರ್ ಆಗ್ಬಿಡುತ್ತಲ್ಲ. ನೀವೇ ಹೇಳಿದ್ದು. ನೀನು ಮಾತಿ ತಲೆ ಕಟ್ಸ್ಕೊಬೇಡಪ್ಪ, ಕಾಫಿ ಬರುತ್ತೆ. ಕೌಸಲ್ಯ, ಕಾಫಿ. ನೀನ್ ಏನೋ ಸುಂದ್ರ, ಬೆಳಗ್ಗೆ ಬೆಳಗ್ಗೆ ಎದ್ದು ಊರು ಅಂತಿದ್ಯಾ ನೀನು? ಹಲೋ. ಹಾ ಕಾರ್ತಿ, ಎಲ್ಲಿ? ಮನೆ ಹತ್ರ ಇದೆಯಾ? 2 minutes ಬಂದೆ. ಇಲ್ಲ, ಎದುರುಗಡೆ ಮನೇಲಿ ಇದ್ದೀನಿ. ಓಕೆ, ಬಾಯ್. ಓಕೆ ಅಂಕಲ್. ಕಾಫಿ ಕುಡ್ಕೊಂಡು ಹೋಗಿ. ಕಾಫಿ ಕುಡಿದು ಹೋಗಿ. ಕಾಪಿ ಕುಡ್ಕೊಂಡೋಗಪ್ಪ. ಇಲ್ಲ, ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ಬಂದೆ ಕುಡಿ. ಬಾಯ್. ಬಾಯ್ ಬಾಯ್ ಬಾಯ್. ಬರ್ತೀನಿ ಅಂಕಲ್. ಬಾಯ್.
ಯಾರು ಧ್ರುವ ಬಂದಿದ್ದ? ತುಂಬಾ ಜೋರಾಗಿ ಮಾತಾಡ್ತಾನಲ್ಲ ಅವನು. ಏನ್ ಮಗ ಇದ್ದಕ್ಕಿದ್ದಂಗೆ ಲ್ಯಾಂಡ್ ಆಗ್ಬಿಟ್ಟಿದ್ಯಾ? ಇಲ್ವೋ, ಬರ್ಲೇಬೇಕಾಗಿತ್ತಲ್ಲ. ಚಂದ್ರಿ ಮದ್ವೆ. ಮುಂಚೆನೆ ಬರ್ತೀನಿ ಅಂತ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡಿದ್ರೆ ಎಲ್ಲಾ ಹುಡುಗರನ್ನ ಸೇರಿಸ್ಬಿಡ್ತಿದೆಪ್ಪ. ಅದ್ ಸರಿ, ಎಷ್ಟ್ ದಿನ ಇರ್ತೀಯ? ಇನ್ನೊಂದು 4 ವೀಕ್ಸ್ ಇರ್ತೀನಿ ಮಗ. ಆಗಿದ್ದಿದ್ ಧ್ರುವಂಗು ಈಗಿನ ಧ್ರುವಂಗು ಬೇಜಾನ್ ವ್ಯತ್ಯಾಸ ಇದೆ ಮಗ. ಅದ್ ಸರಿ, ಎದುರುಗಡೆ ಮನೇಲಿ ಏನೋ ಮಾಡ್ತಿದ್ದೆ? ಖುಷಿ ನೋಡಕ್ ಹೋಗಿದ್ನೋ. ಖುಷಿ? ಖುಷಿ ಯಾರು? ನಾನು ಅಮೆರಿಕ ಹೋಗಿಂದ ಮುಂಚೆ ಹೇಳಿದ್ನಲ್ಲೋ, ನಾನೊಂದು ಹುಡುಗಿನ ಇಷ್ಟ ಪಡ್ತಾ ಇದೀನಿ ಅಂತ. ಓ, ಏನ್ ಮಗ ಫುಲ್ ಹೇ, ಇರ್ಲಿ ಹೇಳು. ಇಲ್ಲ ಮಗ, 2 ಡೇಸ್ ಇಂದ ಅವಳನ್ನ ಮೀಟ್ ಮಾಡ್ಬೇಕು, ಮಾತಾಡ್ಸ್ಬೇಕು ಅಂತ ಕಾಯ್ತಾ ಇದೀನೋ. ಸಿಗ್ತಾನೆ ಇಲ್ಲ ಕಣ ಅವಳು. ಒಂದಿನಾದ್ರೂ ಫ್ರೆಂಡ್ ಸಿಕ್ಕಿಲ್ಲ ಅಂತ ಈ ರೀತಿ ಬೇಜಾರ್ ಮಾಡ್ಕೊಂಡಿದ್ಯಾ? ಎಲ್ಲ ಅಷ್ಟೇ ಕಣ, ಹುಡುಗಿರು ಸಿಕ್ಕಿದ ತಕ್ಷಣ ಫ್ರೆಂಡ್ ಬೇಕಾಗಿಲ್ಲ. ಲೋ, ಸಾಧ್ಯನೇ ಇಲ್ಲ ಕಣೋ. ನಿನ್ನ ಫ್ರೆಂಡು. ಏನೀಗ ಹೋಗ್ತಾ ಮದುವೆ ಮಾಡ್ಕೊಂಡೆ ಹೋಗ್ಬೇಕು ಅಂತನಾ? ನೋ 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 ನೋ. ಫಸ್ಟ್ ಆಫ್ ಆಲ್ ನಾನು ಇನ್ನೂ ತುಂಬಾ ವಿಚಾರಗಳನ್ನ ಅವಳ ಹತ್ರ ಕ್ಲಾರಿಫೈ ಮಾಡ್ಬೇಕು. ಏನೋ ಮಗ? ನಾನು ಅಮೆರಿಕ ಹೋಗಕ್ಕಿಂತ ಮುಂಚೆ ಅವಳು ನನಗೆ ಪ್ರಪೋಸ್ ಮಾಡಿದ್ಲು ಕಣೋ. ನಾನು ನನ್ನ ಲೈಫಲ್ಲಿ ನೇಮ್ ಮುಖ್ಯ, ಫೇಮ್ ಮುಖ್ಯ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ನನ್ಗೆ ಅಲ್ಲಿ ಹೋದಾಗ ಗೊತ್ತಾಯ್ತು ಕಣೋ, ಇದು ಯಾವ್ದ್ಲಿ ಆದ್ರೂ ಬದುಕ್ಬೋದು, ಬಟ್ ವಿತೌಟ್ ಲವ್ ಯು ಕಾಂಟ್ ಲಿವ್. ಏನ್ ಮಗ ಫುಲ್ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ಯಾ? ಇಲ್ಲ ಕಣೋ, ಖುಷಿಯಿಂದನೇ ನಾನು ಹಿಂಗಾಗಿರೋದು. ಅವಳ ಲೈಫ್ ಸ್ಟೈಲ್ ನಾನು ಅಡಾಪ್ಟ್ ಮಾಡ್ಕೋತಾ ಇದೀನೋ. ಅವಳು ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತಾಳೆ, ಲೈಫ್ನ ಎಷ್ಟು ಪ್ರೀತಿಸ್ತಾಳೆ, ಸಣ್ಣ ಪುಟ್ಟ ವಿಚಾರಗಳಲ್ಲೂ ಎಷ್ಟು ಖುಷಿ ಪಡ್ತಾಳೆ. ಇದೆಲ್ಲ ನೋಡಿ ನಾನು ಹಿಂಗಾಗಿದ್ದೀನೋ. ಸೊ ಈ ಸತಿ ಡಿಸೈಡ್ ಮಾಡ್ಬಿಟ್ಟಿದೀನಿ ಕಣ, ಅವಳು ಸಿಕ್ಕಿದ್ರೆ ನನ್ನ ಲೈಫಲ್ಲಿ ನೇಮು, ಫೇಮು, ಮನಿ ಯಾವುದು ಇಂಪಾರ್ಟೆಂಟ್ ಅಲ್ಲ, ನೀನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸಾರಿ ಮಗ, ಬೇಜಾರ್ ಮಾಡ್ಕೋಬೇಡ. ನೀನ್ ಅಮೆರಿಕಕ್ಕೆ ಹೋದೆ ಅಂತ ಅವಳು ನಿನ್ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ರೆ? ನೋ ಚಾನ್ಸ್ ಮಗ. ಅವಳ ಲೈಫಲ್ಲಿ ನನ್ನ ಬಗ್ಗೆ ಆಸಕ್ತಿ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವಳು ನನ್ನ ಅಷ್ಟು ಪ್ರೀತಿಸ್ತಾಳೋ. ಹಾಗಾದ್ರೆ ಯಾರಂತ ತೋರ್ಸೋ. ಇರೋ ಮಗ, ನೋಡ ಅಲ್ಲಿ ಒಣಗಾಕಿರೋ ಬಟ್ಟೆ ಇದೆಯಲ್ಲ, ಅದನ್ನ ತಗೊಳಕ್ಕೆ ಬಂದ್ರೂ ಬರಬಹುದು. ಕಾಯಣ ಇರು. ಮಗ, ಮನೇಲಿ ವಿಷಯ ಹೇಳಿದ್ಯೇನಾ? ಇನ್ನೂ ಇಲ್ಲ ಮಗ. ಅಕಸ್ಮಾತ್ ನಿಮ್ ಮನೆಯವ್ರು ಒಪ್ಪದೇ ಇದ್ರೆ? ಚಾನ್ಸೇ ಇಲ್ಲ ಮಗ. ಮುಂಚೆಯಿಂದನೂ ನಮ್ಮ ಮನೇಲಿ ಖುಷಿ ಅಂದ್ರೆ ಎಲ್ರಿಗೂ ಇಷ್ಟ ಕಣೋ. ಹಾಗಾದ್ರೆ ಈಗ್ಲೇ ಹೇಳಿ ಮನೇಲಿ ಒಪ್ಪಿಗೆ ತಗೊಂಡ್ಬಿಡಪ್ಪ. ಹ್ಞೂ ಮಗ, ಈ ಸತಿ ರಿಟರ್ನ್ ಹೋಗೋಕ್ಕಿಂತ ಮುಂಚೆ ಮನೇಲಿ ಪರ್ಮಿಷನ್ ತಗೊಂಡು ಈ ಇಯರ್ ಎಂಡಲ್ಲಿ ಗ್ಯಾರಂಟಿ ಮದ್ವೆ ಕಣ. ಹಾಗಾದ್ರೆ ಮುಂದಿನ ವರ್ಷನೇ ಅಪ್ಪನು ಅವನು. ನೋಡಿದ್ರಾ? ಯಾರನ್ನ? ಈ ಡಬೆಲ್ಲ ಬೇಡಮ್ಮ, ಮಾಡಿ ಮೇಲೆ ನೋಡ್ಲಿಲ್ವಾ ಧ್ರುವ ಅಣ್ಣನ? ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ನಿನಗ್ ಯಾಕೆ ಅದಲ್ಲ? ಹೋಗ್ ಸುಮ್ನೆ. ನೋಡಿದ್ರೆ ಮನ್ಸ್ ಮೆತ್ತಗಾಯ್ತದೆ ಅಂತ ನೋಡ್ಲಿಲ್ಲ ಅಲ್ವಾ? ತಟ್ಬಿಟ್ರೆ ಚೆನ್ನಾಗಿರಲ್ಲ ನೋಡು. ಮಾತಾಡಿದ್ರೆ ಮನ್ಸ್ ಕರ್ಗೋಗುತ್ತೆ ಅಂತ ಮಾತಾಡ್ಲಿಲ್ಲ ಅಲ್ವಾ? ನಿಂತ್ಕೊಳ್ಳಿ, ನಾನ್ ಕೇಳಿದ ಪ್ರಶ್ನೆ ಫಸ್ಟ್ ಉತ್ತರ ಕೊಟ್ಬಿಟ್ಟು ಹೋಗಿ. ಏನೇ ನಿನ್ ಪ್ರಾಬ್ಲಮ್? ನಿಮ್ ಪ್ರಾಬ್ಲಮ್ ಏನು ಅಂತ ಮೊದ್ಲು ಅದನ್ನ ಹೇಳಿ. ಏನು ಧ್ರುವಣ್ಣನಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ? ನನಗೆ ಮದ್ವೆ ಆಗಿದೆ. ಮದ್ವೆ ಆಗಿದ್ರೆ ನಿಮ್ ಮನ್ಸಲ್ಲಿ ಧ್ರುವ ಅಣ್ಣ ಇಲ್ವಾ? ಇಲ್ಲ.
ಹೋಗಿ ನಿಮ್ಮ ಅಣ್ಣಂಗೆ ಹೇಳು, ಖುಷಿ ಅಕ್ಕಂಗೆ ಮದ್ವೆ ಆಗಿದೆ, ಅವ್ರ ಬಗ್ಗೆ ಯಾವುದೇ ಕನ್ಸು ಕಟ್ಕೋಬೇಡ ಅಂತ. ನಾನ್ ಹೇಳಕ್ಕಿಲ್ಲ ಅಕ್ಕ. ಯಾಕೆ ಹೇಳಲ್ಲ ನೀನು? ಯಾಕೆಂದ್ರೆ ನೀವ ಲಂಬೂಜಿ ಜೊತೆ ಬದುಕೋದ್ ನನ್ಗೆ ಇಷ್ಟ ಇಲ್ಲ. ಚೆನ್ನಾಗಿರಲ್ಲ ನೋಡು, ಅವ್ರನ್ನ ಹಾಗೆಲ್ಲ ಅನ್ಬೇಡ. ಲಂಬೂಜಿಗೆ ಅಂತೀನಿ, ಪಂಬೂಜಿನೂ ಅಂತೀನಿ. ನಂಗೆ ಗೊತ್ತಕ್ಕ ನೀವು ಅವ್ರ ಜೊತೆ ಸಂದಾಗಿಲ್ಲ ಅಂತ. ಯಾರೇ ಹೇಳಿದ್ ನಿನ್ಗೆ? ನಾನು ಅವರು ತುಂಬಾ ಸಂತೋಷವಾಗಿದ್ದೀವಿ. ಸುಳ್ಳೇಳಕ್ಕೂ ಬರಕಿಲ್ವಲ್ಲಕ್ಕ ನಿಂಗೆ? ಮನ್ಸಲ್ಲಿ ಒಬ್ರು ಇಟ್ಕೊಂಡು ಹೊರಗಡೆ ಒಬ್ರ ಜೊತೆ ಬದುಕ್ತಿದ್ಯಲ್ಲಕ್ಕ. ಏಯ್ ಡುಮ್ಮಿ, ಡಬಲ್ ಜಡೆ, ಒಂದ್ಸಲ ಹೇಳ್ದೆ ಅರ್ಥ ಆಗಲ್ವೇನೆ ನಿನ್ಗೆ? ಯಾಕೆ ಬಂದೆ ಇಲ್ಲಿಗೆ ನೀನು? ನೀನಾರ ಅದನ್ನೆಲ್ಲ ಕೇಳಕ್ಕೆ? ನಾನ್ ಬರ್ತೀನಿ, ಹೋಗ್ತೀನಿ, ಏನಾದ್ರು ಮಾಡ್ತೀನಿ. ತಗದ್ ಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಆಮೇಲೆ ಮದ್ವೇನೂ ಇಲ್ಲ, ಗಿದ್ವೇನೂ ಇಲ್ಲ. ಸಂದಾಕಿರೋ ಸಂಸಾರನ ಯಾಕೆ ಹಾಳು ಮಾಡ್ತೀಯಾ? ನಾನೇನ್ ಹಾಳ್ ಮಾಡ್ತಾ ಇಲ್ಲ. ದೂರ ಇರೋ ಅಣ್ಣನ್ನ ಅಕ್ಕನ್ನ ಒಂದ್ ಮಾಡ್ತಾ ಇದ್ದೀನಿ. ಧ್ರುವ ಅಣ್ಣನುವೆ ಖುಷಿ ಅಕ್ಕನು ಒಂದ್ ಆಗ್ತಾರೆ. ನಾನ್ ಒಂದ್ ಮಾಡೇ ಮಾಡ್ತೀನಿ, ನಮ್ ತಾಯಿ ಮೇಲೆ ಆಣೆ. ಹಲೋ. ಹಾಯ್. ಹಾಯ್, ಹೇಗಿದ್ದೀರಿ? ಐಮ್ ಗುಡ್, ಥ್ಯಾಂಕ್ ಯು. ಯಾರು ಅಂತ ಗೊತ್ತಾಗ್ಲಿಲ್ವಾ? ಸಾರಿ. ನಾನು ಸೂರಜ್. ಸಾರಿ, ಗೊತ್ತಾಗಿಲ್ಲ. ಓಕೆ. ಅದೇ ಖುಷಿಯವ್ರಿಗೆ ಅಂತ ಬಂದಿದ್ನಲ್ಲ, ನಮ್ಮೂರು ಚಿಕ್ಕಮಗಳೂರು. ವಿ ಬೋತ್ ಶೇರ್ ದಿ ಸೇಮ್ ಇಂಟ್ರೆಸ್ಟ್. ವಿ ಬೋತ್ ಶೇರ್ ದಿ ಸೇಮ್ ಇಂಟ್ರೆಸ್ಟ್, ಯು ನೋ. Oh, got it, Suraj. Yes. Hey man, how are you? Long time. ಮತ್ತೆ ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಐಮ್ ಸೋ ಸಾರಿ ಸೂರಜ್, ನಂಗೆ ನಿಜವಾಗ್ಲೂ ಕನ್ನಡಕ್ಕಾಗಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಮೈಸೂರಲ್ಲಿ ಜಾಬ್ ಆಗಿದೆ, ಮೈಸೂರಲ್ಲೇ ಸೆಟ್ಲಾ? ಈ ಕಡೆ ಅಂಕಲ್ ನೋಡಕ್ ಬಂದ್ಯಾ? ಸೊ ಯು ಶಿಫ್ಟೆಡ್ ಫ್ರಮ್ ಚಿಕ್ಕಮಂಗ್ಳೂರ್ ಟು ಮೈಸೂರ್? ಕೂಲ್ ಡೂಡ್. ಮನೆ ಇಲ್ಲೇ ಮಾಡಿದ್ಯೇನೋ? ಮನೆನಾ ಅಥವಾ ಬ್ಯಾಚುಲರ್ಸ್ ರೂಮಾ? ನನಗೆ ಗೊತ್ತು ಬಿಡು, ನೀನ್ ಮನೆನೇ ಮಾಡಿರ್ತೀಯ. ಹೆಂಗಿದ್ರು ಮೈಸೂರಲ್ಲೇ ಕೆಲಸ ಆಗಿದೆ, ಮನೇಲಿ ಹೆಣ್ಣು ಹುಡುಕ್ತಾ ಇರ್ತಾರೆ. ಇದೇ ವರ್ಷ ಮದ್ವೆನಾ? ಹಾ. ಯಾಕೋ ಎಲ್ಲದಕ್ಕೂ ನಗ್ತ್ಯಾ? ಕಾಂತಮ್ಮ, ಏನ್ ಮಾತಾಡ್ತಿದಾರೋ ಏನೋ ಅವಾಗ್ಲಿಂದ. ಧ್ರುವ ಯಾಕೆ ಕಾಂತಮ್ಮ ಹೀಗ್ ಮಾಡ್ತಿದ್ದಾನೆ? ಸೂರಜ್ ನನ್ನ ಬಗ್ಗೆ ಮತ್ತೆ ತಪ್ಪು ತಿಳ್ಕೊಂಡ್ರೆ ನಾನು ಏನ್ ಆಗ್ಬಾರ್ದು ಅನ್ಕೊಂತೀನೋ ಅದೇ ಆಗ್ತಿದೆ. ಇವತ್ತು ಯಾಕೋ ಹೊತ್ತು ಜಾಸ್ತಿ ಆಯ್ತು ಕಣೆ. ಇವತ್ತು ಹೇಳೋದಿನ ನೋಡು, ಸೂರಜ್ಜೆ ಇವಳ ಗಂಡ ಅಂತ ಹೇಳ್ಬಿಡ್ತೀನಿ ಅವನ್ಗೆ. ಹೇಳ್ಬಿಟ್ಟು ಬರ್ತೀನಿ ಅವನಿಗೆ. ನೀನ್ ಯಾವಾಗ ಬಂದೆ ಅಮೆರಿಕಾಯಿಂದ? ಜಸ್ಟ್ 3 days ಬ್ಯಾಕ್ ಕಣೋ. ಯು ನೋ ದಟ್ ಚಂದ್ರಿ ರೈಟ್, ಮೈ ಸಿಸ್ಟರ್? ಗೊತ್ತು. ಶಿ ಇಸ್ ಗೆಟಿಂಗ್ ಮ್ಯಾರಿಡ್, ಅದಕ್ಕೆ. ಮದ್ವೆ ಅಷ್ಟೇ ಕಾರಣನಾ? ನಿಜ ಹೇಳ, ನನ್ನ ಗರ್ಲ್ ಫ್ರೆಂಡ್ ನೋಡಕ್ ಬಂದಿದ್ದೀನಿ. ಪರವಾಗಿಲ್ಲ, ಅವ್ರು ನೋಡೋಕೆ ಅಷ್ಟು ದೂರದಿಂದ ಬಂದಿದ್ದೀರಲ್ಲ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಲಕ್ಕಿ ನಿಮ್ಮಂತ ಹುಡುಗ ಸಿಗೋಕೆ. ನಾನು ಲಕ್ಕಿನೇ ಅವಳ ತರ ಹುಡುಗಿ ಸಿಗಕ್ಕೆ. ಧ್ರುವ, ಹಾ ಹೆಂಗ್ಲೇಡಿ? ಏನು ಮಾತುಕತೆ ಎಲ್ಲ ಜೋರಾಗಿದೆಯಲ್ಲ? ಜಸ್ಟ್ ಕಾಮನ್ ಟಾಕ್ಸ್ ಅಷ್ಟೇ. ಇವ್ರು ಯಾರು ಅಂತ ಗೊತ್ತಲ್ಲ? ಹಾ, ಸೂರಜ್. ಹೆಸರು ಕೇಳಲಿಲ್ಲ ನಾನು. ಇವರು ಗೊತ್ತು, ಅಂಕಲ್ ಕ್ಲೋಸ್ ಫ್ರೆಂಡ್ ಮಗ ತಾನೆ? ಹಾಗಲ್ಲಪ್ಪ, ಇವನು ಕಾಂತಮ್ಮ,
ನಿಮ್ಮ ಪೆನ್ಷನ್ ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ, ಬನ್ನಿ ಕೊಡ್ತೀನಿ. ಬಾಯ್ ಧ್ರುವ, ಮತ್ತೆ ಸಿಗೋಣ. ಸೂರಜ್, ಗುಡ್ ಡೇ. ಒಂದ್ ನಿಮಿಷ. ಯಾಕೆ ತುಂಬಾ ಆತಂಕರಿದ್ದೀರಾ ನೀವು? ಏನ್ ಮಾತಾಡಿದ್ರಿ? ನಾವು ತುಂಬಾ ವಿಷಯ ಮಾತಾಡಿದ್ವಿ. ನಿಮ್ಗೆ ಯಾವ ವಿಷಯ ಬೇಕು ಹೇಳಿ. ಏನ್ ಹೇಳಿದ್ರು? ಅದೇ ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರಂತೆ. ಆಕ್ಚುಲಿ ಅವ್ರು ಬಂದಿರೋದು ಚಂದ್ರಿ ಮದ್ವೆಗಲ್ಲ, ನಿಮ್ಮನ್ನ ನೋಡೋಕೆ. ಅವ್ರು ವಾಪಸ್ ಅಮೆರಿಕಕ್ಕೆ ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ನಾನ್ ಮಾತಾಡ್ಬೇಕು. ಓ, ಅವ್ರು ಹೊರಟೋದ್ರು, ಕರೀಲಾ? ನಿಮ್ ಹತ್ರ ಏನ್ ಮಾತಾಡ್ಬೇಕೋ ಎಲ್ಲ ಅವರೇ ಮಾತಾಡಿದ್ರಲ್ಲ, ಇನ್ನೇನಿದೆ ಮಾತಾಡೋಕೆ? ನಥಿಂಗ್. ಸುಂದ್ರಿ, ನಿನ್ನಿಂದ ನನ್ಗೊಂದ್ ಸಹಾಯ ಆಗ್ಬೇಕು ಕಣೋ. ಏನ್ ಹೇಳೆ? ಈಗ್ಲೇ ಹೋಗಿದ್ರು ನನಗ್ ಮದ್ವೆ ಆಗಿರೋ ವಿಷಯ ಹೇಳ್ಬಿಡು. ಯಾಕೆ? ನೀನ್ ಹೇಳಕ್ಕಾಗಲ್ವಾ? ಇಲ್ಲ, ನನಗ್ ಅವನಿಗೆ ಹೇಳಕ್ ಆಗ್ತಿಲ್ಲ. ಯಾಕಾಗಲ್ಲ? ಹೋಗವನ ಹತ್ರ ಸೀದಾ, ನನ್ ಹಿಂದೆ ಮುಂದೆ ಸುತ್ತಬೇಡ, ನನಗ್ ಮದ್ವೆ ಆಗಿದೆ, ನಿನ್ನ ಬಗ್ಗೆ ನನಗೆ ಯಾವ ಆಸಕ್ತಿನೂ ಇಲ್ಲ, ನನ್ನ ಜೀವನದಲ್ಲಿ ಸೂರಜ್ಜೇ ನನಗೆ ಎಲ್ಲ ಅಂತ ಹೇಳ್ಬಿಡು. ಮುಗೀತು ಅಧ್ಯಾಯ. ಪುಸ್ತಕ ಮುಚ್ಚಿಡು, ಸೂರಜ್ ಜೊತೆ ನೆಟ್ಟಕ್ ಬಾಳು. ಆಗಲ್ವಾ? ಯಾಕಾಗಲ್ಲ ಹೇಳ? ಧ್ರುವನ್ ಬಗ್ಗೆ ನಿನ್ನ ಮನಸ್ಸಲ್ಲಿ ಇನ್ನೂ ಮೃದುವಾದ ಭಾವನೆ ಇದೆ. ಬದುಕಲ್ಲಿ ಅಕಸ್ಮಾತ್ ಯಾವುದೂ ಸರಿ ಹೋಗದೆ ಇದ್ರೆ, ಏರ್ಪೇರುಗಳಾದ್ರೆ, ಸೂರಜ್ಜೇ ನಿನ್ನ ಬಿಟ್ಬಿಟ್ರೆ ಆಗ ಧ್ರುವನ್ಗೆ ಆತ್ಕೋಬಹುದು ಅಂತ ನಿನ್ನ ಮನಸ್ಸಲ್ಲಿದೆ. ಜೊತೆಗೆ ಧ್ರುವ ನಿನ್ನ ಹಿಂದೆ ಮುಂದೆ ಸುತ್ತೋದನ್ನ ಎಂಜಾಯ್ ಮಾಡೋಕ್ ಶುರು ಮಾಡಿದ್ಯಾ. ಅದಕ್ಕೆ ಹೇಳಕ್ಕಾಗ್ತಿಲ್ಲ. ಇಷ್ಟೆಲ್ಲ ಗೊಂದಲಗಳಿದ್ರೆ ನಿರ್ಧಾರಗಳ ಕಷ್ಟ ಕಣೆ. ಅವನ ಬಗ್ಗೆ ಕನಸು ಕಾಣ್ತಾ ಇವನ್ ಜೊತೆ ಜೀವನ ನಡೆಸ್ತಾ ಇಬ್ರಿಗೂ ನ್ಯಾಯ ಒದಗಿಸೋಕಾಗದೆ ಕಡೆಗೆ ನಿನ್ನ ನೆಮ್ಮದಿನೂ ಹಾಳು ಮಾಡಿಕೊಂಡು ಕೊರಗ್ತಾ ಬದುಕನ್ನೇ ಹೀಯಾಳಿಸ್ತಾ. ಬೇಡ ಕಣೆ, ಹಾಳು ಮಾಡ್ಕೋಬೇಡ. ನನ್ನ ಸೋದರ ಸೊಸೆ ಅದ್ಭುತವಾದ ಜೀವನ ನಡೆಸಬೇಕು ಅನ್ನೋ ಆಸೆ ನನಗಿದೆ. ಧ್ರುವನ್ಗೆ ನಿನ್ ಮದುವೆ ಆಗಿರೋ ವಿಷಯ ಹೇಳಿ ಈ ಎಲ್ಲ ಗೊಂದಲಗಳಿಂದ ಕೈ ತೊಳ್ಕೊಂಡ್ಬಿಡು ಪ್ಲೀಸ್.